ಇನ್ನು ಹಿತ ಜಾತಿ ಗಣತಿ ವರದಿಯನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಸಮರ ಸಾರಿದೆ. ಮಾಜಿ ಸಚಿವ ಬಿಸಿ ಪಾಟೀಲ್ ಮಾತನಾಡಿದ್ರು. ಸಿಎಂ ಕುರ್ಚಿ ಉಳಿಸ್ಕೊಳ್ಳೋಕೆ ಜಾತಿ ಗಣತಿ ವರದಿ ಮಾಡಿದ್ದಾರೆ ಅಂತ ಹೇಳಿದ್ರು. ಇನ್ನು ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡಿ ಕಾಂಗ್ರೆಸ್ ಓಲೈಕೆ ರಾಜಕೀಯ ಮಾಡ್ತಾ ಇದೆ, ಲಿಂಗಾಯತ ಒಕ್ಕಲಿಗರನ್ನ ವಿಂಗಡಿಸಿ ಸಮಾಜ ಒಡೆಯಲಾಗಿದೆ ಅಂತ ಬಿಜೆಪಿಯ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಆರೋಪ ಮಾಡಿದರು. ಜಾತಿ ಗಣತಿ ವಿಚಾರದಲ್ಲಿ ನಾವು ಯಾವ ಜಾತಿ ವಿರೋಧಿಗಳಲ್ಲ, ಫಸ್ಟ್ ಆಫ್ ಆಲ್ ಹೇಳ್ತೀನಿ. ಆದರೆ ಮಾಡಿದಂಥ ಜಾತಿ ಗಣತಿ ವರದಿ ಸಮೀಕ್ಷೆ ವೈಜ್ಞಾನಿಕ ಆಗಿಲ್ಲ. ಯಾವ ಜಾತಿಗೂ ಅನ್ಯಾಯ ಆಗಬಾರ್ದಲ್ಲ. ಈಗ ಆಯಿತು, ಈಗ ನಮ್ಮ ಮನೆಗೆ ಬಂದು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ಲಿಂಗಾಯತರು ಅಂತ ಯಾರನ್ನ ಕೇಳಿದ್ರಾ? ಈಗ ಇಲ್ಲಿ ನಮ್ಮ ಅಲ್ತಾಫ್ ಖಾನ್ ಪಠಾಣ್ ಮನೆಗೆ ಹೋಗಿ ಕೇಳಿದ್ದಾರೆ ಎಷ್ಟು ಜನ ಇದ್ದಾರೆ ಅಂತ, ಹನುಮಂತಪ್ಪನ ಮನೆಗೆ ಹೋಗಿ ಕೇಳಿದ್ದಾರೆ ಎಷ್ಟು ಜನ ಇದ್ದೀರಿ ನಿಮ್ಮ ಮನೆಗೆ ಅಂತ. ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡಬೇಕಲ್ಲ. ಪ್ರತಿಯೊಂದು ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಈ ಊರಲ್ಲಿ ಇಂತಿಂಥ ಜಾತಿಯವರು ಇಷ್ಟಿಷ್ಟಿದ್ದಾರೆ, ಈ ಊರಾಯಿತು ಈ ತಾಲೂಕಲ್ಲಿ ಇಷ್ಟಿದ್ದಾರೆ, ಈ ಜಿಲ್ಲೆಯಲ್ಲಿ ಇಷ್ಟಿದ್ದಾರೆ, ರಾಜ್ಯದಲ್ಲಿ ಇಷ್ಟಿದ್ದಾರೆ ಅನ್ನೋದು ಬೇಕು. ಸುಮ್ಮನೆ ಕಟ್ಟಿ ಮೇಲೆ ಕೂತ್ಕೊಂಡು ಶಾನ್ಬೋಕಿ ಮಾಡ್ಕೊಂಡು ಇಲ್ಲ ಈ ಊರಾಗೆ ಎಷ್ಟಿದ್ದಾರೆ ರೀ, ಲಿಂಗಾಯತರು ಎಷ್ಟಿದ್ದಾರೆ ರೀ, ಕುರುಬರು ಎಷ್ಟಿದ್ದಾರೆ ರೀ, ಮುಸ್ಲಿಮ್ಸ್ ಎಷ್ಟಿದ್ದಾರೆ ಅಂತ ಬರ್ಕೊಂಡು ಹೋಗಿ ಅದನ್ನು ಇವತ್ತು ತಂದು ಯಾವುದೋ ಹಳಿಸಿದ್ದು 2011ರಲ್ಲಿ ಆದಂಥ ಜನಗಣತಿಯನ್ನು ತಂದು ಇವತ್ತು ನೀವು ಹೇಳ್ತೀರಿ ಆರ್ಥಿಕ ಮತ್ತು ಸಾಮಾಜಿಕ ಇದಕ್ಕೆ ನಾವು ಮಾಡಿದ್ದೀವಿ. ಆರ್ಥಿಕ ಸಾಮಾಜಿಕ ಮಾಡೋದೇ ಈಗ ಅದನ್ನು ಏನು ಮಾನದಂಡ ಮಾಡ್ತೀರಿ ನೀವು? ಮಾಡಿದಂಥ ಜಾತಿ ಗಣತಿ ವರದಿ ಸರಿ ಇಲ್ಲ. ಪುನಃ ಮತ್ತೊಮ್ಮೆ ಜಾತಿ ಗಣತಿ ವರದಿಯನ್ನು ವೈಜ್ಞಾನಿಕವಾಗಿ ಸವಿಸ್ತಾರವಾಗಿ ಪ್ರತಿಯೊಂದು ಮನೆಗಳಿಗೆ ಹೋಗಿ ಮಾಡಿ ಅದೇನು ಬರ್ತದೆ ಅದನ್ನು ನಾವು ಯಾರೂ ವಿರೋಧಿಸಲ್ಲ. ಆದರೆ ಈಗ ನೀವೇನು ಮಂಡನೆ ಮಾಡ್ತೀರಿ ಈಗ ಸಂಪೂರ್ಣ ನಿಮ್ಮ ವೈಯಕ್ತಿಕ ಲಾಲಸೆಗೆ, ನಿಮ್ಮ ಅಧಿಕಾರ ಕುರ್ಚಿ ಭದ್ರತೆಗೆ, ನಿಮ್ಮ ದುರುಪಯೋಗ, ಈ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ನೀವೇನು ಮಂಡನೆ ಮಾಡ್ತೀರಿ ಇದನ್ನು ನಾವು ಖಡಾಖಂಡಿತವಾಗಿ ವಿರೋಧ ಮಾಡ್ತೀವಿ. ಏನೂ ಇಲ್ಲ, ಹಳಸಿದ ವರದಿಯಪ್ಪ 2011 14 ವರ್ಷದ ಹಿಂದಿನ ವರದಿಯನ್ನು ತಗೊಂಬಂದು ಈಗ ಯಾಕೆ ಕೊಡ್ತೀರಿ? ಸಿದ್ದರಾಮಯ್ಯನವರು ನೀವು 13ರಿಂದ 18ರವರೆಗೂ ಮುಖ್ಯಮಂತ್ರಿ ಆಗಿದ್ರಲ್ಲ, ಆವಾಗ ಮಂಡನೆ ಮಾಡ್ಬೋದಿತ್ತಲ್ಲ. ಹಾಗಾದ್ರೆ ಅವಾಗ ಇನ್ನೂ ಫ್ರೆಶ್ ಆಗಿತ್ತು, ಯಾವುದು 2-3 ವರ್ಷ ಆಗಿತ್ತು ಆಗಿ, ಆವಾಗ ಯಾಕೆ ಮಂಡನೆ ಮಾಡಿಲ್ಲ? ಈಗ ಯಾಕೆ ಮಾಡ್ತಾಯಿದ್ದೀರಿ? ಉದ್ದೇಶ ಏನು? ನಿಮ್ಮ ಕುರ್ಚಿ ಅಲ್ಲಾಡ್ತಾ ಇದೆ ಅಂತೇಳಿ ನೀವು ಅದನ್ನು ಬೇರೆ ಜನರ ಡೈವರ್ಟ್ ಮಾಡೋಕ್ಕೆ, ಆಮೇಲೆ ಯಾರ್ದೋ ತಲೆ ಮೇಲೆ ಏನೋ ಹೇರೋಕ್ಕೆ ನೀವು ಹೊರಟ್ರೆ ಅದನ್ನು ಜನ ಒಪ್ಪೋಲ್ಲ, ನಾವು ಒಪ್ಪೋಲ್ಲ. ನೋಡಿ, ಇಲ್ಲಿವರೆಗೆ ಬಂದಿರತಕ್ಕಂಥ ಜಾತಿ ಗಣತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಪ್ರಿಂಟ್ ಮೀಡಿಯಾ ಮತ್ತು ಆ್ಯಸ್ ವೆಲ್ ಆಸ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಏನು ಸುದ್ದಿಗಳು ಬಂದಿದ್ದಾವೆ, ಏನು ಅಂಕಿಅಂಶಗಳು ಬಂದಿದ್ದಾವೆ, ಇವನ್ನೆಲ್ಲವನ್ನು ಕೂಡ ನೋಡಿದಾಗ ಇದೊಂದು ಅಫೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ಏನು ಕಳೆದ 2 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿ ಮಾಡ್ತಾಯಿದೆ, ಅದರ ಮುಂದುವರೆದ ಭಾಗನೇ ಇದು ಅಂತಕ್ಕಂಥ ಭಾವನೆ ಪ್ರತಿಯೊಬ್ಬ ಜನರಲ್ಲಿ ಮೂಡ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇವತ್ತು ಲಿಂಗಾಯತರು, ಒಕ್ಕಲಿಗರು ಇವರೆಲ್ಲರೂ ಕೂಡ ಅಭಿಪ್ರಾಯಗಳು ಏನು ಪಡ್ತಾರೆ ಅಂತ ಹೇಳಿದರೆ, ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಒಂದೇ ಜಾತಿ ಅಂತ ಪರಿಗಣಿಸಲಾಗಿದೆ, ನಮ್ಮ ಜಾತಿಯನ್ನು ವಿಂಗಡಿಸಿ ಸಮಾಜ ಒಡೆಯುವಂಥ ಕೆಲಸಗಳನ್ನು ಸರ್ಕಾರ ಕೈ ಇಕ್ಕಿದೆ ಅಂತೇಳಿ ಅಭಿಪ್ರಾಯ ಪಡ್ತಾರೆ. ಬಹುದೊಡ್ಡ ಸಂಖ್ಯೆಯಲ್ಲಿರುವಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಮುಖಂಡರು ಜಾತಿ ಆಧಾರದಲ್ಲಿ ನಮ್ಮದು ವಿಭಜನೆ ಮಾಡಲಾಗಿದೆ, ಅಲ್ಪಸಂಖ್ಯಾತ ಸಮುದಾಯವನ್ನು ಹೆಚ್ಚು ಅಂತೇಳಿ ತೋರಿಸುವಂಥ ಒಂದು ತಂತ್ರ ನಡೀತಾ ಇದೆ ಅಂತೇಳಿ ಹೇಳುವಂಥ ಅಭಿಪ್ರಾಯಗಳಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ವರದಿಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಈಡಿಗ ಕ್ರಿಶ್ಚಿಯನ್, ಬಲಿಜ ಕ್ರಿಶ್ಚಿಯನ್, ಮಡಿವಾಳ ಕ್ರಿಶ್ಚಿಯನ್ ಅನ್ನುವಂಥ ಪದಗಳಿದೆಯಲ್ಲ, ಆ ಪದಗಳಲ್ಲಿ ಒಂದಷ್ಟು ಸಮುದಾಯಗಳು, ಆಯಾ ಸಮುದಾಯದ ಒಂದಷ್ಟು ಜಾತಿಗಳು ಕ್ರಿಶ್ಚಿಯನ್ ಅಂತೇಳಿ ವರ್ಗೀಕರಣ ಆಗಿದೆ ಅನ್ನುವಂಥ ನೋವುಗಳು ಕೆಲವರಲ್ಲಿ ಇದೆ ಮತ್ತು ಅದು ಸತ್ಯ ಇದೆ.